ಮನೆಯಲ್ಲಿ ಹಿರಿಯರು ಏನಾದರೂ ಬುದ್ಧಿ ಮಾತು ಹೇಳಿದ್ರೆ ಮೂಢನಂಬಿಕೆ ಅಂತ ಗೇಲಿ ಮಾಡ್ತೀವಿ. ವಿಜ್ಞಾನದ ಹೆಸರು ಹೇಳಿ ಅವರ ಬಾಯಿ ಮುಚ್ಚಿಸ್ತೀವಿ. ಆದರೆ ಈ ಕಂಪನಿಗಳೇನಾದರೂ ಹೇಳಿದ್ರೆ ಕಣ್ಮುಚ್ಚಿಕೊಂಡು ಒಪ್ಪಿಕೊಳ್ತೇವೆ. ಅವರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಅವರು ಹೇಳೋ ಪ್ರತಿಯೊಂದು ಸುಳ್ಳಿಗೂ ಯಾವುದೋ ಒಂದು ವಿಜ್ಞಾನದ ಹೆಸರು ಹೇಳ್ಬಿಟ್ಟಿರ್ತಾರೆ. ಕೇಂದ್ರ ಸರ್ಕಾರ ನೀಡಿರುವ ವರದಿಯಲ್ಲಿ ಹಾರ್ಲಿಕ್ಸ್, ಕಾಂಪ್ಲಾನ್, ಪೀಡಿಯಾಶೂರ್, ಸಫೋಲಾ ಅಡುಗೆ ಎಣ್ಣೆಯ ದಾರಿ ತಪ್ಪಿಸೋ ಜಾಹೀರಾತಿನ ಮರ್ಮ ತಿಳ್ಕೊಂಡು ಅಂಥ ಇನ್ನೂ ಅನೇಕ ವಸ್ತುಗಳು ಕೇಂದ್ರದ ವರದಿಯಲ್ಲಿವೆ. ಕೆಲಾಗ್ಸ್ ಸ್ಪೆಷಲ್ ಕೆ, ಕೆಲಾಗ್ ಇಂಡಿಯಾ ಕಂಪನಿ ಪ್ರಾಡಕ್ಟ್. ಇದನ್ನ ತಿಂದ್ರೆ ಮಹಿಳೆಯರ ದೇಹದ ಕೊಬ್ಬು ಕರಗಿ ಸ್ಲಿಮ್ ಆಗ್ತಾರೆ ಅಂತ ಕಂಪನಿ ಪ್ರಚಾರ ಮಾಡ್ತಾ ಇದೆ. ಅಂಥವರೇ ಈ ಕಂಪನಿಯ ಟಾರ್ಗೆಟ್ ಕಸ್ಟಮರ್ಸ್. ಆದರೆ ಇದನ್ನ ಸೇವಿಸೋದ್ರಿಂದ ಸ್ಲಿಮ್ ಆಗೋದಿಲ್ಲ. ಆ ಪ್ರಾಡಕ್ಟ್ನಲ್ಲಿ ಅಂಥ ಯಾವುದೇ ಅಂಶಗಳಿಲ್ಲ ಅಂತ ಕೇಂದ್ರ ಸರ್ಕಾರದ ವರದಿ ಹೇಳಿದೆ. ಹೀಗಾಗಿ ಈ ಕಂಪನಿಯ ಪ್ರಚಾರ ಜನರನ್ನ ತಪ್ಪು ದಾರಿಗೆ ಎಳೆಯುವಂಥದ್ದು ಹಾಗೂ ಮೋಸಗೊಳಿಸುವಂಥದ್ದು ಅಂತ ಕೇಂದ್ರ ಸರ್ಕಾರ ಅಭಿಪ್ರಾಯಪಟ್ಟಿದೆ. ಸಾಧಾರಣವಾಗಿ ನನ್ನ ಹತ್ರಕ್ಕೆ ಬರೋದಕ್ಕೆ ಮೊದಲು ಅನೇಕ ಕ್ಲೈಂಟ್ಗಳು ಈ ತರಹದ ಸ್ಲಿಮ್ಮಿಂಗ್ ಕೆಲಾಗ್ಸ್ಗೆ ಆಗಲಿ ಅಥವಾ ಇನ್ನು ಯಾವುದೇ ಆಗಲಿ ಒಂದು ಸ್ಲಿಮ್ ಆಗುವಂಥ ಸೀರಿಯಲ್ಗಳನ್ನ ತಿಂದು ಬಂದಿರ್ತಾರೆ. ನಾನು ಅವರನ್ನು ಒಂದು ಪ್ರಶ್ನೆ ಕೇಳ್ತೀನಿ, ಸೊ ನೀವೆಷ್ಟು ಸಣ್ಣ ಆಗಿದ್ದೀರಾ ಅಂತ. ಪ್ರತಿಯೊಬ್ಬರಿಂದ ಬಂದಿರೋ ಉತ್ತರ ಏನಂತ ಹೇಳಿದ್ರೆ, ನಾವು ಸಣ್ಣ ಆಗಿಲ್ಲ, ನಮ್ಮ ಪರ್ಸ್ ಸಣ್ಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನೇನು ಸ್ಪಷ್ಟವಾಗಿ ಅನುಭವಿಸಿದವರು ಹೇಳ್ತಾ ಇರೋ ಮಾತಂತ ಹೇಳಿದರೆ, ಕೆಲಾಗ್ಸ್ ಕೆಯಿಂದ ಖಂಡಿತವಾಗ್ಲೂ ನಾವು ಯಾರೂ ಸಣ್ಣ ಆಗಿಲ್ಲ ಅಂತ. ಎರಡನೇದು ಇನ್ನೊಂದು ಪ್ರಶ್ನೆ ಬರುತ್ತೆ, ಸಣ್ಣ ಆಗತ್ತೆ ಅಂತ ಯಾವುದೇ ಒಂದೇ ಒಂದು ಪ್ರಾಡಕ್ಟನ್ನು ತೆಗೆದುಕೊಂಡಾಗ ಪ್ರಕೃತಿ ಸಹಜವಾಗಿ ಯಾವ ಒಂದು ಪ್ರಾಡಕ್ಟು ಅಂದರೆ ಯಾವ ಒಂದು ಆಹಾರ ಪದಾರ್ಥನೂ, ಪ್ರಾಡಕ್ಟ್ ಅನ್ನೋದಕ್ಕಿಂತ ಆಹಾರ ಪದಾರ್ಥನೇ ತಗೊಳ್ಳೋಣ, ಯಾವ ಒಂದು ಆಹಾರ ಪದಾರ್ಥವನ್ನು ನಾವು ಸೇವಿಸಿದಾಗಲೂ ಕೂಡ ಸಣ್ಣ ಆಗ್ತಾರೆ ಅಂತ ಅನ್ನೋದಕ್ಕೆ ಆಗೋದೇ ಇಲ್ಲ. ಒಂದೇ ಒಂದು ಆಹಾರ ಪದಾರ್ಥ ಸೇವಿಸ್ತಾರೆ ಅಂತಂದರೆ ಆರೋಗ್ಯ ಶೂನ್ಯರಾಗ್ತಾರೆ ವಿನಃ ತೂಕ ಕೂಡ ಅಲ್ಲೂ ಕಡಿಮೆ ಆಗಲ್ಲ. ರಾಜಧಾನಿ ಬೇಸನ್, ಇದು ರಾಜಧಾನಿ ಫ್ಲೋರ್ ಮಿಲ್ಸ್ ಕಂಪನಿಯ ಉತ್ಪನ್ನ. ಈ ಹಿಟ್ಟಿನಿಂದ ತಯಾರಿಸಿದ ಆಹಾರ ಸೇವಿಸಿದರೆ ಹೃದಯಕ್ಕೆ ಒಳ್ಳೆಯದು ಅಂತ ಕಂಪನಿ ಪ್ರಚಾರ ಮಾಡುತ್ತೆ. ಕರ್ಲೋ ದಿಲ್ ಸೆ ದೋಸ್ತಿ ಅನ್ನೋದು ಪ್ರಚಾರದ ಟ್ಯಾಗ್ಲೈನ್. ಆದರೆ ಇದನ್ನ ಅಡುಗೆಗೆ ಬಳಸೋದ್ರಿಂದ ಆರೋಗ್ಯಕ್ಕೆ ಯಾವುದೇ ಉಪಯೋಗ ಆಗೋದಿಲ್ಲ, ಅದರಲ್ಲೂ ಹೃದಯಕ್ಕೆ ಯಾವುದೇ ಲಾಭವಿಲ್ಲ ಅನ್ನೋದು ಬಹಿರಂಗವಾಗಿದೆ. ಹೀಗಾಗಿ ಇದು ಕೂಡ ಜನರನ್ನ ತಪ್ಪು ದಾರಿಗೆ ಎಳೆದು ಲಾಭ ಮಾಡುವ ಪ್ರಯತ್ನ ಅಂತ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ರಾಜ್ಯಸಭೆಗೆ ತಿಳಿಸಿದೆ. ಟೈಪ್ ಆಫ್ ಗೋಧಿ, ವೀಟಲ್ಲೇನು ನಮ್ಗೆ ಗೊತ್ತಿರೋಂಗೆ ಎನರ್ಜಿ ಇದೆ, ಕಾರ್ಬೋಹೈಡ್ರೇಟ್ ಇದೆ, ಒಂಚೂರು ಪ್ರೋಟೀನ್ಸ್ ಇದೆ, ಒಂದು ಲಿಟಲ್ ಬಿಟ್ ಆಫ್ ಮಿನರಲ್ಸ್ ಇದೆ. ಹೆಚ್ಚು ಆಯಿಲ್ ಇಲ್ಲದೇ ಇರಬಹುದು ಅಷ್ಟೇ. ಅದನ್ನು ಬಿಟ್ಟರೆ ಅದರಲ್ಲಿ ಎಲ್ಲ ನಮಗೆ ಸಿಕ್ಕೇ ಸಿಗುತ್ತೆ. ನೀವು ಒಂದನ್ನು ಯೋಚನೆ ಮಾಡಬೇಕು, ನಮ್ಮ ದೇಹ ಯಾವ ರೀತಿ ಅಂತಂದರೆ ಕಾರ್ಬೋಹೈಡ್ರೇಟ್ನ ಸಹಿತ ನಾವು ಹೆಚ್ಚು ಕ್ವಾಂಟಿಟಿಲಿ ತೊಗೊಂಡ್ರೆ ಒಳಗಡೆ ಅದು ಕೊಲೆಸ್ಟ್ರಾಲಾಗಿ ಕನ್ವರ್ಟ್ ಆಗಿ ಸ್ಟೋರ್ ಆಗುತ್ತೆ. ನಮ್ಮ ದೇಹಕ್ಕೆ ಅದೊಂದು ನೇಚರ್ ದೇವ್ರು ಕೊಟ್ಬಿಟ್ಟಿದ್ದಾನೆ. ಯಾಕೆಂತಂದರೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಿ ಉಳಿದಿದ್ದನ್ನು ನಾವು ಬ್ಯಾಂಕಲ್ಲಿ ಅಕೌಂಟಲ್ಲಿ ಇಟ್ಟಂಗೆ ಅದು ಏನು ಮಾಡಿದೆ ನಮ್ಮ ದೇಹದಲ್ಲಿ ಒಂದು ಕೊಲೆಸ್ಟ್ರಾಲಾಗಿ ಕನ್ವರ್ಟ್ ಮಾಡಿ ಅದನ್ನು ಸ್ಟೋರ್ ಮಾಡುತ್ತೆ. ಸೊ ಇದು ಯಾವುದೇ ರೀತಿ ಹಾರ್ಟ್ಗೆ ಒಂದು ಪ್ರೊಟೆಕ್ಷನ್ ಕೊಡೋವಂಥದ್ದು, ಕರ್ಲೋ ದಿಲ್ ಸೆ ದೋಸ್ತಿ ಇಂಥವನ್ನೆಲ್ಲ ನನಗೆ ಯಾವ ರೀತಿ ಅರ್ಥ ಆಗ್ತಾ ಇಲ್ಲ. ಮೆಡಿಕಲಿ ಅದು ಯಾವುದೇ ರೀತಿ ನಾನು ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಲ್ಲ. ಎಂಜಿನ್ ಮಸ್ಟರ್ಡ್ ಆಯಿಲ್, ಹರಿ ವೆಜಿಟೇಬಲ್ ಪ್ರಾಡಕ್ಟ್ಸ್ ಕಂಪನಿಯ ಅಡುಗೆ ಎಣ್ಣೆ. ಇದನ್ನ ಅಡುಗೆಗೆ ಬಳಸೋದ್ರಿಂದ ಆರೋಗ್ಯ ಉತ್ತಮವಾಗುತ್ತೆ, ಚಟುವಟಿಕೆಯಿಂದ ಇರ್ತಾರೆ. ಝೀರೋ ಕೊಲೆಸ್ಟ್ರಾಲ್ ಹೊಂದಿರುವ ಎಣ್ಣೆ ಅಂತ ಕಂಪನಿ ಹೇಳ್ಕೊಳ್ಳುತ್ತೆ. ಆದರೆ ವಾಸ್ತವವೇ ಬೇರೆ ಇದೆ. ಹೀಗಾಗಿ ತಜ್ಞರು ಈ ಕಂಪನಿ ಜನರನ್ನ ತಪ್ಪು ದಾರಿಗೆ ಎಳಿತಾ ಇದೆ ಅಂತ ವರದಿ ನೀಡಿದೆ. ಯಾವುದೇ ಒಂದು ಎಣ್ಣೆ, ಮಸ್ಟರ್ಡ್ ಆಯಿಲ್ ಇರ್ಬೋದು ಅಥವಾ ಬೇರೆ ಯಾವುದೇ ಆಯಿಲ್ ಇರ್ಬೋದು, ಆಯಿಲ್ ಅಂದರೆ ಆಯಿಲ್, ಅದರಲ್ಲಿ ಒಂದು ಟೈಪ್ ಆಫ್ ಫ್ಯಾಟ್ ಇದ್ದೇ ಇರುತ್ತೆ. ಈಗ ನಾವು ಮಸ್ಟರ್ಡ್ ಆಯಿಲ್ ಅಂದರೆ ಅದು ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ವೆಜಿಟೇಬಲ್ಸ್. ಸೊ ಒನ್ ಆಫ್ ದಿ ವೆಜಿಟೇಬಲ್ ಆಯಿಲ್ಸ್ ಅದು. ಸೊ ವೆಜಿಟೇಬಲ್ ಆಯಿಲ್ನಲ್ಲಿ ಕೂಡ ಫ್ಯಾಟ್ ಇರುತ್ತೆ. ಸೊ ಅದಕ್ಕೂ ಪ್ರಪೋರ್ಷನ್ಸ್ ಬೇರೆ ಬೇರೆ ಇರಬಹುದು ಅಷ್ಟೇ ಹೊರತು ಮಸ್ಟರ್ಡ್ ಆಯಿಲ್ನಲ್ಲಿ ಖಂಡಿತ ಫ್ಯಾಟ್ ಇರುತ್ತೆ. ಅದರಲ್ಲಿ ಝೀರೋ ಕೊಲೆಸ್ಟ್ರಾಲ್ ಅನ್ನೋದಿರೋಕ್ಕೆ ಸಾಧ್ಯವೇ ಇಲ್ಲ. ಯಾವ ಟೈಪ್ ಆಫ್ ಫ್ಯಾಟ್ ಇರುತ್ತೆ ಅಂತ ಹೋದಾಗ ಅದರಲ್ಲಿ ನಮ್ಗೆ ಗೊತ್ತಿರೋಂಗೆ, ಎಲ್ಲರಿಗೂ ಗೊತ್ತಿರೋಂಗೆ ಒಂದು ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಇರುತ್ತೆ. ಅದು ಪ್ಲಸ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸು ಇವೆರಡೂ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ನಿಯರ್ಲಿ 75% ಅದೇ ಇರುತ್ತೆ. ಒಂದು 25% ಮಾತ್ರ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂತ ಇರುತ್ತೆ, ಅದು ನಮ್ಮ ದೇಹಕ್ಕೆ ಒಳ್ಳೆಯದು. ಇದರಲ್ಲಿ ಇನ್ನೊಂದೇ ಒಂದು ಒಳ್ಳೆಯ ಐಟಮ್ ಇರೋದು ಅಂತಂದರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ. ಸೊ ಅದು ಸ್ವಲ್ಪ ನಮ್ಮ ದೇಹಕ್ಕೆ ರೆಸಿಸ್ಟೆನ್ಸ್ನ ಕೊಡುತ್ತೆ, ಒಳ್ಳೆಯದು. ಅದು ಸ್ವಲ್ಪ ಇರುತ್ತೆ, ಅದನ್ನು ಆಲ್ಫಾ ಲಿನೋಲಿಕ್ ಆ್ಯಸಿಡ್ ಅಂತೀವಿ, ಅದು ಸ್ವಲ್ಪ ಒಳ್ಳೆಯದು. ಝೀರೋ ಕೊಲೆಸ್ಟ್ರಾಲ್ ಅಂತೂ ಇಲ್ಲವೇ ಇಲ್ಲ. ಅದು ನಮ್ಮ ಬಾಡಿನಲ್ಲಿ ತೊಗೊಂಡ ತಕ್ಷಣವೇ ಯಾವುದೇ ಒಂದು ಫ್ಯಾಟಿ ಆಸಿಡ್ಸಿಂದ ನಮ್ಮ ದೇಹ ಅದನ್ನು ತಕ್ಷಣಕ್ಕೇ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದು ಜನರ ನಂಬಿಕೆ ಜೊತೆ ದೊಡ್ಡ ದೊಡ್ಡ ಕಂಪನಿಗಳು ಆಡ್ತಿರೋ ಚೆಲ್ಲಾಟನ ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ.